ಪತ್ರಿಕೆಯ ಕುರಿತಾಗಿ ಅನೇಕ ವಿಷಯಗಳು ನಾವು ಕಲಿತಿದ್ದೇವೆ. ಈಗಾಗಲೇ 4ನೇ ಅಧ್ಯಾಯದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. 3 ಅಧ್ಯಾಯಗಳಲ್ಲಿ ಅದಕ್ಕಿಂತ ಮುಂಚೆ ಗ್ರಂಥಕರ್ತನ ಉದ್ದೇಶವನ್ನ ಮತ್ತು ಕುಗ್ಗಿ ಹೋದವರನ್ನು ಬಲಪಡಿಸೋದಕ್ಕೋಸ್ಕರವಾಗಿ ದೇವರಲ್ಲವರು ದೃಢವಾಗಿ ನಿಲ್ಲಬೇಕೆಂಬ ಹಂಬಲವುಳ್ಳವರಾಗಿ ಬರೆಯಲ್ಪಟ್ಟಂತ ಒಂದು ಪತ್ರಿಕೆಯು ಇದಾಗಿದೆ ಎಂಬುದಾಗಿ ನಾವು ಬಹಳಷ್ಟು ಧ್ಯಾನಿಸಿದ್ದೇವೆ, ಕಲಿತಿದ್ದೇವೆ. ಅದು ಕರ್ತನ ಕೃಪೆ ನಮ್ಮ ಸಂಗಡ ನಡೆಸೋದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಇಲ್ಲಿ ಕರ್ತನ ಯೇಸು ಕ್ರಿಸ್ತನು ಮೋಶೆಯು ಅನೇಕ ವಿಷಯಗಳನ್ನ ನಾವು ಈವರೆಗೂ ನಾವು ಕಲಿತಿದ್ದೇವೆ. ಕಳೆದ ಸಾರಿ ಸಹ 4ನೇ ಅಧ್ಯಾಯದಲ್ಲಿ 3 ವಿಷಯಗಳನ್ನ ನಾವು ಕಲಿತುಕೊಂಡಿದ್ದೇವೆ. ಭಯಪಡೋಣ, ಕಿವಿಗೊಡೋಣ ಎಂಬುದಾಗಿ, ಮತ್ತು ಅದರ ಸನ್ನಿಧಿಗೆ ನಾವು ಸೇರಿ ಬರುವಂತರಾಗಿರಬೇಕೆಂಬುದಾಗಿ ದೇವರ ವಾಕ್ಯಗಳನ್ನ ನಾವು ಕಲಿತಾ ಇದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನ ಮಹತ್ವ ಏನೆಂಬುದಾಗಿ ತಿಳಿದುಕೊಂಡವರಾಗಿ ಮುಂದೆ ಸಾಗುವುದಕ್ಕೆ ಕರ್ತನ ನಮ್ಮನ್ನ ನಡೆಸಿದ್ದಾನೆ. ಆತನ ಕೃಪೆಯು ನಮ್ಮ ಸಂಗಡ ಇರುವಂತದ್ದಾಗಿದೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಮತ್ತೊಮ್ಮೆ ಈ ದಿನವೂ ಸಹ ಅತಿ ಪರಿಶುದ್ಧವಾದ ದೇವರ ವಾಕ್ಯವನ್ನು ಧ್ಯಾನಿಸಲು, ಆತನ ಮಹಿಮೆಯನ್ನು ಅರಿಯಲು ದೇವರು ಕೊಟ್ಟಂತ ಈ ಒಳ್ಳೆಯ ಸಮಯಕ್ಕಾಗಿಯೂ ಈ ಸಂದರ್ಭಕ್ಕಾಗಿಯೂ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ, ಮತ್ತೊಮ್ಮೆ ಅವಕಾಶವನ್ನು ಕೊಟ್ಟಂತ ನನ್ನವರಿಗೊಂದು ನಾನು ತಿಳಿಸುತ್ತಾ, ಈ ದಿನ ಧ್ಯಾನಕ್ಕಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 14ರಿಂದ 16 3 ವಚನಗಳನ್ನ ನಾವು ಓದಿಕೊಂಡು ವಾಕ್ಯವನ್ನು ಧ್ಯಾನ ಮಾಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 14, 15, 16 ವಚನವನ್ನ ಈ ದಿನದ ಧ್ಯಾನಕ್ಕಾಗಿ ನಾವು ಓದಿಕೊಳ್ಳೋಣ. ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಕರ್ತನ ಸ್ತೋತ್ರ ಉಂಟಾಗಲಿ. ಕರ್ತನ ತಾನೇ ವಾಕ್ಯಗಳನ್ನ ಈ ರಾತ್ರಿ ಧ್ಯಾನಕ್ಕಾಗಿ ಆಶೀರ್ವದಿಸಿ ನಡೆಸಲೆಂಬುದಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ, ಈಗಾಗಲೇ ಪ್ರಿಯರು ವಾಕ್ಯ ಸಂದೇಶಕ್ಕಾಗಿ ಪ್ರಾರ್ಥನೆ ಮಾಡಿ ಅವರು ನಮ್ಮನ್ನು ವಾಕ್ಯದಲ್ಲಿ ಮುನ್ನಡೆಸಲು ಅವರು ಒಂದು ಪ್ರಾರ್ಥನೆ ಮಾಡಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ, ಪ್ರಾರ್ಥನೆ ಮಾಡಿದಂತ ಅಂಗಲ್ಲರೂ ಸಹ ನಾನು ತಿಳಿಸುತ್ತೇನೆ. ಕ್ರಿಸ್ತನ ಪ್ರಿಯ ದೇವಜನರೇ, ಈಗ ನಾವು ಓದಿಕೊಂಡಂತ ವಾಕ್ಯ ಸಂದೇಶವು ಇಲ್ಲಿ ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ಎಂಬುದಾಗಿ ನೋಡ್ತೇವೆ. ಮತ್ತು ಕ್ರಿಸ್ತನ ದೈವತ್ವ, ಆ ಕ್ರಿಸ್ತನ ಒಂದು ಜನನ, ಜೀವನ, ಮರಣ, ಪುನರುತ್ಥಾನಗಳು, ಆತನ ದೈವತ್ವದ ಕುರಿತು ಅನೇಕ ವಿಷಯಗಳನ್ನ ಕ್ರಿಸ್ತನ ದೈವತ್ವ ಎಂಬ ಒಂದು ಪಾಠದಲ್ಲಿ, ಅಂಶದಲ್ಲಿ ನಮ್ಮ ಜೊತೆ ಸೇವಕರು ಪ್ರಿಯರಾಗಿರುವಂತ ಎನ್ನ ಬ್ರಾಹ್ಮಣನವರು ಅದರ ಕುರಿತು ಬಹಳ ಸ್ಪಷ್ಟವಾದ ಸಂದೇಶಗಳನ್ನ, ಪಾಠಗಳನ್ನ ನಮಗೆ ಅವರು ಕಲಿಸುತ್ತಿದ್ದಾರೆ. ಆದ್ದರಿಂದ ಇಲ್ಲಿ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ಎಂಬಂತ ಅಂಶವನ್ನ ನಾನು ತೆಗೆದುಕೊಳ್ಳದೆ ಈ ರಾತ್ರಿ ವೇಳೆಯಲ್ಲಿ ಓದಿಕೊಂಡಂತ ಈ ಭಾಗದಲ್ಲಿ ಆತನು ಎಂಥ ಮಹಾಯಾಜಕರಿರುವುದಾಗಿ ಈಗ ಕಲಿತಾ ಇದ್ದೇವೆ. ಆದ್ರೆ ಓದಿಕೊಂಡಂತ ಈ ರಾತ್ರಿಯ ಭಾಗದಲ್ಲಿ ಕರ್ತನ ಆತ್ಮನು ನಾನು ಸಿದ್ಧವಾಗಿರುವಂಥದ್ದು ಮತ್ತು ಕಲಿಯುವಂಥದ್ದು, ನಾವು ಕಲಿತುಕೊಳ್ಳುವಂಥದ್ದು, ಮಾಡಬೇಕಾಗಿರುವಂತಹ ಒಳ್ಳೆ ವಿಷಯವನ್ನು ಕುರಿತು ಈ ರಾತ್ರಿ ಧ್ಯಾನ ಮಾಡೋಣ ಪ್ರೇರೆ. ಈ ರಾತ್ರಿಯ ಧ್ಯಾನಕ್ಕಾಗಿ ಈ 3 ವಚನಗಳನ್ನು ಓದಿಕೊಂಡಾಗ ನಾವು ನೋಡ್ತೇವೆ, ಆತನ ಮಹಾಯಾಜಕನು, ಕರ್ತನಾದ ಶ್ರೇಷ್ಠ ಮಹಾಯಾಜಕನು, ಈ ಶ್ರೇಷ್ಠ ಯಾಜಕನು ಎಂಬುದಾಗಿ ಶ್ರೇಷ್ಠ ಎಂಬಂತ ಪದಗಳನ್ನ ಈ ಒಂದು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಬಹಳಷ್ಟು ಸಾರಿ ನಾವು ಕಾಣ್ತೇವೆ. ಅದನ್ನು ಶ್ರೇಷ್ಠ ಮಹಾಯಾಜಕನು ಎಂಬುದಾಗಿ. ಶ್ರೇಷ್ಠವಾದ ದೇವರು, ಮಹೋನ್ನತನಾದ ಯೇಸು ಕ್ರಿಸ್ತನು ನಮಗಿದ್ದಾನೆ. ಆತನು ನಮ್ಮ ಕರ್ತನು, ನಮ್ಮ ದೇವರು ಆಗಿದ್ದಾನೆ ಪ್ರಿಯರೇ. ಮತ್ತು ಒಂದು ವೇಳೆಯಲ್ಲಿ ನಾವು ಗಮನಿಸುವಾಗ, ಈ ಅಮೂಲ್ಯವಾದ ವಾಕ್ಯಗಳನ್ನ ನಾವು ಧ್ಯಾನಿಸುವಾಗ ಎಷ್ಟೋ ಒಳ್ಳೆಯ ವಿಷಯಗಳನ್ನು ನಾವು ಕಲಿಯಬೇಕಾಗಿದೆ. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಮಹೋನ್ನತನು, ಸರ್ವೋನ್ನತನಾದ ದೇವರು. ಆತನು ಉತ್ತಮನಾದಂಥ ಕರ್ತನಾಗಿದ್ದುಕೊಂಡು ನಮ್ಮನ್ನು ಬಲಪಡಿಸುವನು ಆತನಾಗಿದ್ದಾನೆ ಪ್ರಿಯರೇ. ಇಂತಹ ದೇವರ ಮಕ್ಕಳಾಗಿರುವಂಥ ನಾವುಗಳು, ಯಾಕೆಂದ್ರೆ ಈ ಒಂದು ಪತ್ರಿಕೆಯಲ್ಲಿ ನಾವು ಗಮನಿಸುವಾಗ ಶ್ರೇಷ್ಠ 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 ಎಂಬಂತ ಒಂದು ಈ ಪದವನ್ನ ಇಬ್ರಿಯ ಪತ್ರಿಕೆಯಲ್ಲಿ ನಾವು ಸುಮಾರು 3 ಸಾರಿ ನಾವು ಕಾಣ್ತೇವೆ.
ಆದರೆ ಆ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ಎಂಬುದಾಗಿ ನೋಡುವಾಗ ಆತನ ಅಷ್ಟೊಂದು ದೊಡ್ಡ ಮಹೋನ್ನತನಾದ ದೇವರೆಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ಆದರೆ ಅದನ್ನ ಮುಂದುವರಿಸುವುದಿಲ್ಲ. ಈ ರಾತ್ರಿ ಕಲಿದಕ್ಕಾಗಿ ಆರಿಸಿಕೊಂಡೊಂದು ವಾಕ್ಯ ಭಾಗ 16ನೇ ವಾಕ್ಯವನ್ನ ನಾವು ನೋಡುವಾಗ, ಏಕೆಂದಂತ ಶ್ರೇಷ್ಠ ಮಹಾಯಾಜಕನು, ಮಹೋನ್ನತನಾದ ಕರ್ತನು, ಪರಿಶುದ್ಧನು, ಅಲ್ಲಿ ನೋಡ್ತೇವೆ, ಶೋಧನೆಗೆ ಗುರಿಯಾದರೂ ಪಾಪ ಮಾತ್ರ ಮಾಡಲಿಲ್ಲ, ಪಾಪರಹಿತನು, ಪರಿಶುದ್ಧನು, ನೀತಿವಂತನಾದಂಥ ಯೇಸು ಕ್ರಿಸ್ತನು, ಆತನ ದಯೆಯನ್ನು ಹೊಂದುವಂತೆ, ಏಕೆಂದ್ರೆ 16ನೇ ವಾಕ್ಯ ಹೇಳುತ್ತೆ, ಆದುದರಿಂದ ಪಾಪರಹಿತನಾದ ಯೇಸು ಕ್ರಿಸ್ತನು ನಮಗಿರುವುದರಿಂದ, ಶ್ರೇಷ್ಠ ಮಹಾಯಾಜಕನು ಮಹೋನ್ನತನಾದ ಕ್ರಿಸ್ತನು ನಮಗಿರುವುದರಿಂದ, ಮತ್ತೆ ಹೇಳ್ತಾನೆ 14ನೇ ವಾಕ್ಯದಲ್ಲಿ, ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ, ಅದನ್ನು ದೇವಕುಮಾರನು, ಮಹಾಯಾಜಕನು ಮತ್ತು ಪಾಪರಹಿತನಾದಂಥ ದೇವರು, ಪರಿಶುದ್ಧನಾದ ದೇವರು, ಇಂಥ ಶ್ರೇಷ್ಠ ಕರ್ತನು ನಮಗಿರುವುದರಿಂದ, ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ನಾವು ಬರೋಣ. ಇದು ಬಹಳಷ್ಟು ನಮ್ಮನ್ನು ಕದಲಿಸುವಂತ, ನಮ್ಮನ್ನು ಉತ್ತೇಜನಪಡಿಸುವಂತ, ಇಲ್ಲಿ ನೋಡ್ತೇವೆ ಧೈರ್ಯದಿಂದ. ಈ ಮಾತನ್ನ ಗ್ರಂಥಕರ್ತರು ಉಪಯೋಗಿಸಿಕೊಳ್ಳುವಂಥ ಒಂದು ಉದ್ದೇಶ ಯಾಕೆಂದ್ರೆ, ಕೃಪಾಸನದ ಮುಂದೆ ಈ ವಾಕ್ಯವನ್ನು ಧ್ಯಾನ ಮಾಡುವಾಗ ನನಗೆ ಸಿಕ್ಕಿದ ಒಂದು ಮಾತು, ಯಾಕೆ ಧೈರ್ಯದಿಂದ ಬರೆಯಲ್ಪಟ್ಟ ಗ್ರಂಥಕರ್ತನು ಯಾಕೆ ಧೈರ್ಯದಿಂದ ಎಂಬುದಾಗಿ ಹೇಳುತ್ತಿದ್ದಾನೆ. ಹಾಗಾದ್ರೆ ಕೃಪಾಸನದ ಮುಂದೆ ಬರೋದಕ್ಕೆ ಭಯವಿದೆ, ಕೃಪಾಸನದ ಮುಂದೆ ಹೋಗುವುದಕ್ಕೆ ಒಂದು ನಿಯಮಗಳಿವೆ, ಕೃಪಾಸನದ ಮುಂದೆ ಸೇರುವುದಕ್ಕೆ ಆಜ್ಞೆಗಳಿವೆ ಪ್ರಿಯರೇ, ಅದಕ್ಕೆ ಕೆಲವು ಕಟ್ಟಳೆಗಳಿವೆ. ಆ ಕಟ್ಟಳೆಗಳೇನು, ಆಜ್ಞೆಗಳೇನೆಂಬುದಾಗಿ ಕೆಲವು ವಿಷಯಗಳನ್ನು ನಾವು ಧ್ಯಾನ ಮಾಡಿಕೊಳ್ಳುವುದಾದರೆ, ಗ್ರಂಥಕರ್ತನು ಯಾಕೆ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ ಎಂಬುದಾಗಿ ನೋಡುವಾಗ, ಯಾಜಕ ಕಾಂಡ 16ನೇ ಅಧ್ಯಾಯದ 2ನೇ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಯಾಕೆ ಧೈರ್ಯದಿಂದ ಎಂಬುದಾಗಿ ಈ ಪದವನ್ನಲ್ಲಿ ಬಳಸಿದನು, ಅಥವಾ ಧೈರ್ಯದಿಂದ ಎಂಬುದಾಗಿ ಯಾಕೆ ಆತನು ಹೇಳಿದನೆಂಬುದಾಗಿ ನಾವು ತಿಳಿದುಕೊಳ್ಳಬೇಕಾದರೆ, ಯಾಜಕ ಕಾಂಡ 16ನೇ ಅಧ್ಯಾಯದ 2ನೇ ವಾಕ್ಯ 1-2, ಆರೋನನ ಇಬ್ಬರು ಮಕ್ಕಳು ಯೆಹೋವನ ಸನ್ನಿಧಿಗೆ ಬಂದು ನಾಶವಾದ ಮೇಲೆ. ಈ ಒಂದು ಗ್ರಂಥವನ್ನು ಓದುವಾಗ ಪ್ರಿಯರೇ, ಯೆಹೋವನು ಮೋಶೆಯ ಸಂಗಡ ಮಾತಾಡಿ ಹೇಳಿದ್ದೇನೆಂದರೆ, ನಿನ್ನ ಅಣ್ಣನಾದ ಆರೋನನು ಮನಸ್ಸಿಗೆ ಬಂದಾಗೆಲ್ಲ ತೆರೆಯನ್ನ ದಾಟಿ ಮಹಾಪವಿತ್ರ ಸ್ಥಾನದೊಳಕ್ಕೆ ಮಂಜೂಷದ ಮೇಲಣ ಕೃಪಾಸನದ ಹತ್ತಿರಕ್ಕೆ ಬರಬಾರದು. ಅಲ್ಲಿ ಗ್ರಂಥಕರ್ತನು ಧೈರ್ಯದಿಂದ ಯಾಕೆಂಬುದಾಗಿ ಹೇಳುತ್ತಿದ್ದಾನೆ, ಆದರೆ ಬರೋದಕ್ಕೆ ಒಂದು ಕಂಡೀಷನ್ ಇಲ್ಲಿದೆ ಪ್ರೇರೆ, ಬರಬಾರದು. ಯಾಕೆ ಬರಬಾರದು ಎಂಬುದಾಗಿ ನೋಡ್ತೇವೆ ಪ್ರೇರೆ. ಹತ್ತಿರಕ್ಕೆ ಬರಬಾರದೆಂದು ಅವನಿಗೆ ಹೇಳು, ನಾನು ಕೃಪಾಸನದ ಮೇಲೆ ಮೇಘದಲ್ಲಿ ಕಾಣಿಸಿಕೊಳ್ಳುವುದರಿಂದ ಅವನು ನಾಶವಾದನು. ಈ ಒಂದು ವಾಕ್ಯ ನೋಡುವ ಪ್ರೇರೆ. ಹಾಗಾದ್ರೆ ಹೇಗೆ ಬರಬೇಕು? ಕೃಪಾಸನದ ಮುಂದೆ ಬಂದರೆ ನಾಶವಾಗುತ್ತಾರೆ ಎಂಬುದಾಗಿ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದ್ದರಿಂದ, ಒಂದು ವೇಳೆ ಅನೇಕರಿಗೆ ಈ ಒಂದು ಭಯ ಇರುವಂತ ಗ್ರಂಥಕರ್ತನು ಬರೆಯಲ್ಪಡುವಾಗ ಧೈರ್ಯದಿಂದ ಬರಬೇಕು. ಯಾಕಂದ್ರೆ ಬರೋದಕ್ಕೆ ಧೈರ್ಯವಿರಲಿಲ್ಲ ಪ್ರೇರೆ. ಕೃಪಾಸನದ ಬಳಿಗೆ ಹೋಗುವಂತವರು ವಿಮೋಚನೆ ಕಂಡ 28ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ವಿಮೋಚನೆ ಕಂಡ 28ನೇ ಅಧ್ಯಾಯದ 42ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಅಲ್ಲಿ ನೋಡ್ತೇವೆ ಪ್ರೇರೆ, 28:43ನೇ ವಾಕ್ಯ ನೋಡುವಾಗ, ಆರೋನನು ಅವನ ಮಕ್ಕಳು ದೇವ ದರ್ಶನದ ಗುಡಾರದೊಳಗೆ ಹೋಗುವಾಗಲೂ ಪವಿತ್ರ ಸ್ಥಾನದಲ್ಲಿ ಸೇವೆ ಮಾಡೋದಕ್ಕೆ ಯಜ್ಞವೇದಿ ಹತ್ತಿರಕ್ಕೆ ಬರುವಾಗಲೂ ಇವುಗಳನ್ನು ಹಾಕಿಕೊಂಡಿರಬೇಕು. ಯಾವುಗಳನ್ನು ಹಾಕಿಕೊಂಡಿರಬೇಕು? ಮಹಾಯಾಜಕರು ಧರಿಸುವಂತ ವಸ್ತ್ರಗಳು. ಆ ವಸ್ತ್ರಗಳನ್ನು ಹಾಕಿಕೊಂಡಿರ್ಬೇಕೆಂಬುದಾಗಿ ನೋಡುತ್ತೇವೆ ಪ್ರೇರೆ. ಮಹಾಯಾಜಕನು ಎಂಥ ವಸ್ತ್ರಗಳನ್ನು ಹಾಕಿಕೊಂಡಿರಬೇಕು ಅದನ್ನೇ ಹಾಕಿಕೊಂಡಿರಬೇಕೆಂಬುದಾಗಿ ನೋಡ್ತೇವೆ. ಈಗಲೂ ಕೆಲವು ಸಭೆಗಳಲ್ಲಿ ರೆವರೆಂಟ್ ಪಾಸ್ಟ್ ಎಂಬುದಾಗಿ ಹೇಳುವಂತವರು ಹಾಕಿಕೊಳ್ಳುವಂತ ವಸ್ತ್ರಗಳನ್ನು ನೋಡ್ತೇವೆ. ಕಳೆದ ವಾರದಲ್ಲಿ ಒಂದು ಸ್ಥಳದ ಸೇವೆ ನಿಮಿತ್ತವಾಗಿ ನಾವು ಹೋದಾಗ, ಅದು ಬಹಿರಂಗವಾದ ಸೇವೆ ಆಗಿತ್ತು. ಅದೊಂದು ಸುಮಾರು 300-400 ಜನ ಸೇರಿ ಬಂದಿದ್ರು. ಮತ್ತು ಕೆಲವು ಪಂಗಡಗಳ ವಿಧವಾದ ಪಂಗಡಗಳ ಸೇವಕರು ಅಲ್ಲಿದ್ದರು ಪ್ರೇರೆ. ಅಲ್ಲಿ ನೋಡುವಾಗ ಅವರು ರೆವರೆಂಡ್ ಎಂಬುದಾಗಿ ಹೇಳುವಂತವರು, ಅವ್ರು ಹಾಕಿಕೊಂಡಂತ ವಸ್ತ್ರ, ಯಾಕೆಂದ್ರೆ ಹೇಳಬೇಕೆಂಬುದಾಗಿ ಹೇಳಲಿಲ್ಲ. ಈಗಲೂ ನೋಡುವಾಗ ಪ್ರೇರೆ ಅವಾಗ ನಾವು ತಿಳಿದುಕೊಳ್ಬಹುದು, ಒಳಒಡಂಬಡಿಕೆಯಲ್ಲಿದ್ದಂಥ ಪದ್ಧತಿಗಳು, ಒಳಒಡಂಬಡಿಕೆಯಲ್ಲಿದ್ದಂಥ ನಿಯಮಗಳನ್ನ ಈಗಲೂ ಸಹ ಅನುಸರಿಸುವಂತವರು ಇದ್ದಾರೆ. ಅವುಗಳನ್ನು ನೋಡ್ತಾ ಇದ್ದೇವೆ. ಅದರಲ್ಲಿ ನೋಡುವಾಗ ಇದು ಒಳಒಡಂಬಡಿಕೆಯಲ್ಲಿತ್ತು.
ಯಾಜಕ ಕಾಂಡ, ವಿಮೋಚನ ಕಾಂಡ, ಈ ಒಂದು ಆ ಪಂಚಗ್ರಂಥಗಳಲ್ಲಿ ಮೋಸೆಯ ಸಂಗಡ ಮಾತಾಡಿದ ದೇವರು, ದೇವರ ಸನ್ನಿಧಿಗೆ ಬರುವಂತವರು, ಕೃಪಾಸನದ ಮುಂದೆ ನಿಲ್ಲುವಂತವರು, ಆ ಯಜ್ಞವನ್ನು ಅರ್ಪಿಸುವಂತವರು, ಎಷ್ಟು ದಿನಕ್ಕೊಮ್ಮೆ ದೇವಾಲಯದಲ್ಲಿ ಹೋಗ್ಬೇಕಾಗಿತ್ತು, ಯಾವುದಕ್ಕಾಗಿ ಹೋಗ್ಬೇಕು, ಹೋಗುವಂತವ್ರು ಹೇಗೆ ಹೋಗ್ಬೇಕೆಂಬುದಾಗಿ ನೋಡುವಾಗ ನೋಡ್ತಾ ಇದ್ದ ಪ್ರೇರೆ, ಆ ವಸ್ತ್ರಗಳು ನಿನ್ನ ಅಣ್ಣನಾದ ಯಾವುದನ್ನ ನಿಲುವಂಗಿಗಳನ್ನು 44 ಹೇಳ್ತದೆ. ಅರೋನ್ನ ಮಕ್ಕಳಿಗೆ ತಕ್ಕ ಗೌರವ ಅಲಂಕಾರ ಉಂಟಾಗುವಂತೆ ಅವರಿಗೆ ನಿಲುವಂಗಿಗಳನ್ನು, ನಡುಕಟ್ಟುಗಳನ್ನು, ಮುನ್ನಾಸಗಳನ್ನು ಮಾಡಿಸ್ಬೇಕು. ಆಮೇಲೆ ಏನೆಂಬುದಾಗಿ ನೋಡ್ತಾ ಇದ್ದ ಪ್ರೇರೆ, ಅವರು ಎಷ್ಟೊಂದು ವಿಷಯ ಇದೆ. ಮತ್ತೆ 42ನೇ ವಾಕ್ಯ ನೋಡುವಾಗ ಬಹಳ ಶ್ರೇಷ್ಠವಾದ ಮಾತುಗಳನ್ನ ನೋಡ್ತೇವೆ ಪ್ರೇರೆ. ಯಾಕೆ ಧೈರ್ಯದಿಂದ ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. ಮತ್ತು ನಾರಿನ ನಿಲುವಂಗಿಯನ್ನು ಧರಿಸಿಕೊಂಡಿರಬೇಕು. ಇನ್ನು ಅನೇಕ ವಿಷಯಗಳನ್ನು ನೋಡ್ತೇವೆ ಪ್ರೇರೆ. ಅವನು ಮಹಾಪರಿಶುದ್ಧವಾದ ನಾರಿನ ನಿಲುವಂಗಿನ ತೊಟ್ಟುಕೊಂಡು, ನಾರಿನ ಚಡ್ಡಿಯನ್ನು ಹಾಕಿಕೊಂಡು, ನಾರಿನ ನಡುಕಟ್ಟನ್ನು ಕಟ್ಟಿಕೊಂಡು, ತಲೆಗೆ ಮುಂಡಾಸವನ್ನು ಸುತ್ತಿಕೊಳ್ಳಬೇಕು. ಅವು ದೀಕ್ಷರ ವಸ್ತ್ರ ಆದ್ದರಿಂದ ಅವನು ಅವುಗಳನ್ನು ಧರಿಸಿಕೊಳ್ಳುವುದಕ್ಕಿಂತ ಮುಂಚೆ ಸ್ನಾನ ಮಾಡಬೇಕು. ಎಷ್ಟೊಂದು ನಿಯಮಗಳು. ಕೃಪಾಸನದ ಮುಂದೆ, ಮಂಜೂಷದ ಮುಂದೆ, ದೇವಾಲಯದೊಳಗೆ, ಮಹಾಪರಿಶುದ್ಧ ಸ್ಥಾನದೊಳಗೆ ಬರುವಂತ ಒಬ್ಬ ಯಾಜಕನು, ದೇವರ ಸೇವಕನು ಪ್ರೇರೆ ಇದೆಲ್ಲ ಧರಿಸಿಕೊಳ್ಳಬೇಕಾಗಿತ್ತು. ಆದ್ದರಿಂದ ಭಯಪಡುವಂತವ್ರು, ದೇವರ ಬಳಿಗೆ ಹೋಗುವುದಕ್ಕೆ ಹೆದರುತ್ತಾ, ನಾವು ಕೃಪಾಸನದ ಮುಂದೆ, ಪರಿಶುದ್ಧವಾದ ದೇವರ ಆಲಯದಲ್ಲಿ, ಬಲಿಪೀಠದ ಮುಂದೆ ದೇವರ ಬಳಿಗೆ ಹೋಗಿ ನಾವು ಪ್ರಾರ್ಥನೆ ಮಾಡಬಾರದು. ಹೋಗ್ಬೇಕಾದ್ರೆ ಇಷ್ಟೆಲ್ಲ ನಿಯಮಗಳು. ಅದಕ್ಕಾಗಿ ಅವರು ಒಂದು ವೇಳೆ ಭಯಪಡ್ತಾ ಇದ್ರೇನು, ಆದರೆ ಭಯಪಡುವಂತವರಿಗೆ ಧೈರ್ಯದಿಂದ ವಿಮೋಚನ ಕಾಂಡ ಈಗಾಗಲೇ ಓದಿಕೊಂಡಿದ್ದೇವೆ ಪ್ರೇರೆ. 20ನೇ ಅಧ್ಯಾಯದ 26ನೇ ವಾಕ್ಯವು ಸಹ ಹಾಗೆ ಹೇಳುತ್ತದೆ. ಇಲ್ಲಿ ನೋಡುವಾಗ 20-26ರಲ್ಲಿ ನೋಡ್ತೇವೆ ಹೇಗೆ ಹೋಗ್ಬೇಕೆಂಬುದಾಗಿ. ಅದಲ್ಲದೆ ನನ್ನ ಯಜ್ಞವೇದಿನ ಮೆಟ್ಲುಗಳಿಂದ ಹೇರಿಕೂಡುದು ಎಂಬುದಾಗಿ ನೋಡ್ತೇವೆ. ಇಲ್ಲಿ ಇನ್ನೂ ಅನೇಕ ವಿಷಯಗಳುಂಟು. ಯಾಕೆಂದ್ರೆ ಏನಿದೆ, ಕೃಪಾಸನದ ಮುಂದೆ ಯಜ್ಞವೇದಿಯ ಬಳಿಗೆ ಬರುವಂತವರಿಗಿದ್ದಂತ ಒಂದು ನಿಯಮಗಳು, ಒಂದು ಕಟ್ಟಳೆಗಳು. ಹಾಗಾದ್ರೆ ಗ್ರಂಥಕರ್ತನು ಅದನ್ನು ವಿವರಿಸುತ್ತಾ ಹೇಳಿದಂತ ಒಂದು ಮಾತುಗಳನ್ನು ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಅರೋನನು ಅವನ ಮಕ್ಕಳು ಮತ್ತು ಮಹಾಯಾಜಕರು ದೇವಾಲಯದಲ್ಲಿ ಹೋಗುವಂತವರು, ಪಾಪ ಪರಿಹಾರ ಯಜ್ಞಕ್ಕಾಗಿ, ದೋಷ ಪರಿಹಾರ ಯಜ್ಞಕ್ಕಾಗಿ, ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ, ಸಮರ್ಪಣೆ ಮಾಡೋದಕ್ಕೋಸ್ಕರವಾಗಿ ಹೋಗುವಂತವರು ವಸ್ತ್ರಗಳನ್ನು ಧರಿಸಿಕೊಂಡಿರಬೇಕು. ಅದು ಮುಂಡಾಸ ಎಂಬುದಾಗಿ ನೋಡುತ್ತವೆ. ಅನೇಕ ರೀತಿಯ ನಿಯಮಗಳನ್ನು ಇಲ್ಲಿ ನಾವು ಗಮನಿಸ್ತೇವೆ ಪ್ರೇರೆ. ಆದ್ರೆ ಗ್ರಂಥಕರ್ತನ ಹೇಳುವಾಗ ನಾವು ಧೈರ್ಯದಿಂದ ದೇವರ ದಯೆಯನ್ನ, ದೇವರ ಕರುಣೆಯನ್ನ, ಆತನ ಪ್ರೀತಿಯನ್ನು ಹೊಂದುವಂತೆ ಕೃಪಾಸನದ ಮುಂದೆ ನಾವು ಧೈರ್ಯದಿಂದ ಬರೋಣ ಎಂಬುದಾಗಿ ನಾವು ಗಮನಿಸ್ತೇವೆ ಪ್ರೇರೆ. ಮತ್ತೊಂದು ವಾಕ್ಯ ನೋಡುವಾಗ ಇಲ್ಲಿ ನೋಡ್ತೇವೆ ಪ್ರೇರೆ. ಆ ವಿಮೋಚನ ಕಾಂಡ 30ನೇ ಅಧ್ಯಾಯದ 20ನೇ ವಾಕ್ಯ ಹೀಗೆ ಹೇಳುತ್ತೆ, ಅವರು ದೇವದರ್ಶನದ ಗುಡಾರದೊಳಗೆ ಹೋಗುವಾಗೆಲ್ಲ ಆ ನೀರಿನಿಂದ ಕೈಕಾಲುಗಳನ್ನು ತೊಳೆದುಕೊಂಡು ಹೋಗಬೇಕು. ಇಲ್ಲೊಂದು ಕಂಡೀಷನ್. ದೀಕ್ಷಾ ವಸ್ತ್ರಗಳನ್ನ, ಮಹಾಯಾಜಕನ ವಸ್ತ್ರಗಳನ್ನ ಧರಿಸಿಕೊಳ್ಳಬೇಕು. ಇದನ್ನ ಗಮನಿಸ್ರಿ ಪ್ರೇರೆ. ಏನಂತೆ, ಕೈಕಾಲುಗಳನ್ನು ತೊಳೆದುಕೊಂಡು ಹೋಗಬೇಕು. ತೊಳೆಯದೆ ಹೋದರೆ ಸತ್ತಾರು. ಹಾಗೆ ಅವರು ದೇವರ ಸೇವೆ ನಡೆಸುವರಾಗಿ ಯೆಹೋವನಿಗೆ ಹೋಮ ಸಮರ್ಪಣೆಗಾಗಿ ಯಜ್ಞವೇದಿಯ ಬಳಿಗೆ ಬರುವಾಗಲೂ ಕೈಕಾಲುಗಳನ್ನು ತೊಳೆದುಕೊಂಡು ಬರಬೇಕು. ತೊಳೆಕೊಳ್ಳದೆ ಬಂದರೆ ಸತ್ತಾರು. ಇದು ಅವನಿಗೂ ಅವನ ಸಂತತಿಯವರಿಗೂ ಶಾಶ್ವತ ನಿಯಮ ಎಂಬುದಾಗಿ ನೋಡ್ತಾ ಇದ್ದೇವೆ. ಶಾಶ್ವತವಾದಂತ ನಿಯಮ ಪ್ರೇರೆ ನೋಡ್ತಾ ಇದ್ದೇವೆ. ಅದರ ಗ್ರಂಥಕರ್ತನು ಇಬ್ರಿಯ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದ ಈ ವಾಕ್ಯಗಳನ್ನು ಗಮನಿಸುವಾಗ ಎಷ್ಟೊಂದು ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ ಪ್ರೇರೆ. 4ನೇ ಅಧ್ಯಾಯದಲ್ಲಿ ಈ ಮಾತು ನಮ್ಮನ್ನ ಉತ್ತೇಜನ ಪಡಿಸುವಂಥದ್ದು. ಅರೋನನ ಮಕ್ಕಳಿಗೆ, ಯಾಜಕರೆಂಬುದಾಗಿ ಹೇಳಿಕೊಳ್ಳುವಂತ ಅನೇಕರು ಹೋಗುವಾಗ ವಸ್ತ್ರಗಳನ್ನು ಧರಿಸಿಕೊಂಡಿರಬೇಕು, ಕೈಕಾಲುಗಳು ತೊಳೆದುಕೊಳ್ಳಿರಬೇಕು, ಮತ್ತು ಮೆಟ್ಲುಗಳಿಂದ ಹತ್ತಬೇಕಾದ್ರೆ ಎಷ್ಟೊಂದು ವಿಷಯಗಳುಂಟು ಪ್ರೇರೆ. ಅದಕ್ಕಾಗಿ ನಮ್ಮ ಸಹೋದರ ಸಭೆಗಳಲ್ಲಿ ಇವತ್ತಿಗೂ ಸಹ ಆ ಒಂದು ಪುಲ್ಪಿಟ್ ಎಂಬುದಾಗಿ ಹೇಳ್ತಾರೆ. ಆದರೆ ಕೆಲವು ನಮ್ಮ ಬ್ರದರ್ನ ಸಭೆಗಳಲ್ಲಿ ಆ ರೀತಿಯ ಪುಲ್ಪಿಟ್ ಎಂಬುದು ಕಟ್ಟಿಸೋದು ಬಹಳಷ್ಟು ಕಡಿಮೆ. ಈಗ ಒಂದು ವೇಳೆ ನಾವು ಹೆಚ್ಚಿನ ಗಮನಿಸಬೇಕಾದ್ರೆ ನಮ್ಮ ಬೆಂಗಳೂರು ಪಟ್ಟಣದಲ್ಲಿ ಬೆತಸ್ತ ಬ್ರದರ್ನ ಸಭೆ ಇದೆ, ಇಂಗ್ಲಿಷ್ ಸಭೆ. ಈಗ ದೊಡ್ಡ ಸಭೆ ಕಟ್ಟಿದ್ದಾರೆ. ಅಲ್ಲಿ ಹೋದಾಗ ಆ ಮೆಟ್ಲು ಪುಲ್ಪಿಟ್ ಎಂಬುದಾಗಿ ನೋಡೋಕ್ಕಾಗೋದಿಲ್ಲ ಪ್ರೇರೆ. ಯಾವ ಕಡೆ ನಿಂತ್ಕೊಂಡ್ರು ಸುತ್ತಲೂ ಕೂಡುವಂಥದ್ದು. ಅದು ಆ ದೇವರ ಪರಿಶುದ್ಧ
ಆರಾಧನೆಯಲ್ಲಿ ಹೇಗೆ ನಾವು ಕುಳಿತುಕೊಳ್ಳಬೇಕೆಂಬುದಾಗಿ ಒಂದು ವೇಳೆ ನಾವು ಕಲಿತುಕೊಳ್ಳಬೇಕಾದ್ರೆ ಕೆಲವು ನಮ್ಮ ಸಭೆಗಳಲ್ಲಿ ಪುಲ್ಪಿಟ್ ಅಂದ್ರೆ ಏನು ಈ ಕಡೆ ಇರುತ್ತದೆ, ದೇವ ಜನರೆಲ್ಲ ಮುಂದ್ಗಡೆ ಕುಂತಿರ್ತಾರೆ. ಅದು ಅಲ್ಲಿ ನಾವು ನೋಡುವಾಗ ಕಲಿಯುವಂಥದ್ದು ಕರ್ತನ ಮೇಜಿನ ಸುತ್ತಲೂ ಅಲ್ಲಿ ಕುಳಿತುಕೊಳ್ಳುವಂತ ಒಂದು ಪದ್ಧತಿಯನ್ನ, ಆ ಸಭೆ ಒಂದು ಶಿಸ್ತನ್ನ ನಾವು ಗಮನಿಸ್ತೇವೆ ಪ್ರಿಯರೇ. ಆದ್ರೆ ಈ ರಾತ್ರಿ ನಾವು ಕಲಿತುಕೊಳ್ಳುವಂಥದ್ದು, ಅದರ ಬಗ್ಗೆ ವಿವರಣೆ ಮಾಡುವುದಲ್ಲ. ಇಲ್ಲಿ ಯಾಕೆ ಈ ಮಾತನ್ನು ಹೇಳಿದನು? ಧೈರ್ಯ ಎಂಬಂತ ಒಂದು ಮಾತು ಬರುವುದಕ್ಕೆ ಕಾರಣ ಏನಂದ್ರೆ, ಭಯವಿತ್ತು, ನಿಯಮಗಳಿದ್ದವು, ಕಟ್ಟಳೆಗಳಿತ್ತು. ಹಳವಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರ ಅಂದ್ರೆ ಪಂಚಗ್ರಂಥಗಳಲ್ಲಿ, ಮೋಶೆಯ ಧರ್ಮಶಾಸ್ತ್ರದಲ್ಲಿ ಇದ್ದಂತ ನಿಯಮಗಳಿಗೆ ಒಂದು ವೇಳೆ ಅನೇಕರು ಭಯಪಡ್ತಿರ್ಬೋದು. ಯಾಕಂದ್ರೆ ಈಗಲೂ ನೋಡ್ತೇವೆ ಪ್ರೇರೆ, ಅನೇಕರು ಭಯಪಡುವಂಥದ್ದು. ಕೆಲವು ಸಾರಿ ಸಭೆಗಳಲ್ಲಿ ಈ ರೀತಿಯ ಒಂದು ಪದ್ಧತಿಗಳನ್ನ ನಾವು ಕೇಳಿಸಿಕೊಂಡಿದ್ದೇವೆ. ಯಾಕೆ ನೀವು ಈ ರಾತ್ರಿ ಪ್ರಾರ್ಥನೆಗೆ ಬರಲಿಲ್ಲ, ಅಥವಾ ಯಾಕೆ ನಿನ್ನೆ ಆ ಭಾನುವಾರ ಸಭೆಗೆ ಬರಲಿಲ್ಲ ಅಂದ್ರೆ ನೀರು ಬಿಟ್ಟಿರಲಿಲ್ಲ ಮನೆ ಹತ್ರ, ಸ್ನಾನ ಮಾಡಲಿಲ್ಲ, ಅದಕ್ಕೆ ಅಂದ್ರೆ ಸ್ನಾನ ಮಾಡೋದು ಬಾ ಅಂತ ತಾತ್ಪರ್ಯ ಇಲ್ಲ, ಹೇಳುವಂತ ನವಳಿಗಳು ಈಗಿನ ಕಾಲದಲ್ಲಿ ಸಹ ಒಂದು ವೇಳೆ ಗೊತ್ತುಂಟು. ಮತ್ತು ಕೆಲವು ಹೆಣ್ಮಕ್ಳು ಸಹ ಕೆಲವು ವಿಷಯಗಳನ್ನ ಹೇಳುವುದನ್ನು ಗಮನಿಸ್ತೇವೆ ಪ್ರೇರೆ. ಯಾಕೆ ಸಭೆಗೆ ಬರಲಿಲ್ಲ ಅಂದ್ರೆ ಕೆಲವು ನಿಯಮಗಳನ್ನ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಈ ಒಡಂಬಡಿಕೆಯಲ್ಲಿ ಇದ್ದಂತ ನೋಡ್ತೇವೆ ಇದೇ ಗ್ರಂಥಗಳಲ್ಲಿ, ಆ ಛಾಯೆಗಳನ್ನ ಆತನ ತೆಗೆದುಹಾಕಿ ಆ ಕಲ್ವರಿ ಶಿಲ್ಬೆಯಲ್ಲಿ ಪ್ರಾಣ ಕೊಡೋದರ ಮುಖಾಂತರವಾಗಿ ನಮ್ಮನ್ನ ಆತನ ಪಾದ ಸನ್ನಿಧಿಗೆ, ಆ ಬಲಿಪೀಠದ ಮುಂದೆ, ಯಜ್ಞವೇದಿಯ ಬಳಿಗೆ, ಕೃಪಾಸನದ ಬಳಿಗೆ, ಗ್ರಂಥಕರ್ತನು ಹೇಳುವಂತ ಮತ್ತೊಂದು ಮಾತನ್ನ ನಾವು ಗಮನಿಸುವಾಗ 10ನೇ ಅಧ್ಯಾಯದ ಇದೇ ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯದ 19ನೇ ವಾಕ್ಯ ಹೀಗೆ ಹೇಳಲ್ಪಟ್ಟಿದೆ. ಇಲ್ಲಿ ಕೃಪಾಸನದ ಮುಂದೆ ಬರೋಣ. ಎಲ್ಲಿ ನಾವು ಗಮನಿಸುವಾಗ ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ದೇವರ ಮನೆಯ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠನದ ಯಾಜಕನು ನಮಗಿದ್ದಾನೆ. ಆದ ಕಾರಣ ನಿನ್ನಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿರಿನ ತೊಳುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಹೇಗೆ ನಾವು ಬರಬೇಕು? ಅವನಾದರೆ ವಸ್ತ್ರಗಳನ್ನ ನೀರಿನಿಂದ ಕೈಕಾಲನ್ನು ತೊಳೆದುಕೊಂಡು ಮುಂಡಾಸವನ್ನ ದೀಕ್ಷಾ ವಸ್ತ್ರವನ್ನು ಧರಿಸಿಕೊಳ್ಳಬೇಕು. ನಾವು ಹೇಗೆ ಬರಬೇಕು? ಗಮನಿಸುವಾಗ ಹಳೆ ಒಡಂಬಡಿಕೆಯಲ್ಲಿ ಇಷ್ಟೊಂದು ನಿಯಮಗಳಿವೆ. ಹೊಸ ಒಡಂಬಡಿಕೆಯಲ್ಲಿ ಆ ಕಲ್ವರಿ ಶಿಲುಬೆಯಲ್ಲಿ ನಮಗಾಗಿ ಪ್ರಾಣವನ್ನು ಕೊಟ್ಟು ನೋಡಿ, ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷದಲ್ಲಿ ಪ್ರವೇಶಿಸುವ ಧೈರ್ಯ ಉಂಟಾಯಿತು. ಈ ಧೈರ್ಯ ಉಂಟಾಗಿರೋದ್ರಿಂದ ನಮಗೊಂದು ನಿಯಮ ಉಂಟಾಗ್ತದೆ ಪ್ರೇರಣೆ. ಇಲ್ಲಿ ನಮಗೊಂದು ಕಟ್ಟಳೆ ಬರ್ತಾ ಇದೆ. ಅದು ಏನಪ್ಪಾ ಅಂದ್ರೆ, ನಾವು ನೋಡ್ತಿದ್ದೇವೆ, ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿ, ಮತ್ತೇನಾಗಿರಬೇಕು? ಯಥಾರ್ಥ ಹೃದಯವುಳ್ಳವರಾಗಿ ದೇವರ ಬಳಿಗೆ ಬರೋಣ. 4ನೇ ಅಧ್ಯಾಯದಲ್ಲಿ ನಾವು ಗಮನಿಸುವಾಗ ಇಲ್ಲಿ ಸಿಕ್ಕಿದಂತ ಮಾತೇನು? ಅಲ್ಲಿ ನೋಡ್ತೇವೆ ಪ್ರೇರೆ, ಯಾವುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ನಾವು ಬರೋಣ. ಕೃಪಾಸನದ ಮುಂದೆ ನಾವು ಯಾಕೆ ಬರಬೇಕು? ಹೇಗೆ ಬರಬೇಕು? ಇಲ್ಲಿ ಯಾಕೆ ಹೇಳ್ತಿದ್ದೇನೆ ನೋಡ್ತಿದ್ರೆ, ನಾವು ಕರುಣೆಯನ್ನು ಹೊಂದುವುದಕ್ಕೋಸ್ಕರವಾಗಿ ಬರಬೇಕು, ದೇವರ ದಯೆಯನ್ನು ಹೊಂದುವುದಕ್ಕಾಗಿಯೂ ಬರಬೇಕು. ಅದು ಹೇಗೆ ಬರಬೇಕು? ಅದಕ್ಕೆ ಒಂದು ನಿಯಮ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಪ್ರೇರೆ. ಏನು ನಿಯಮ ಅದಕ್ಕೆ? ಹಳೆ ಒಡಂಬಡಿಕೆಯಲ್ಲಿ ನಿಯಮಗಳು ಅನೇಕ ಉಂಟು. ಒಂದು ವೇಳೆ ಆ ಪಂಚಗ್ರಂಥಗಳನ್ನು ಧ್ಯಾನಿಸುವಾಗ ಯಾರು ಯಾವ ಸ್ಥಿತಿಯಲ್ಲಿ ಬರಬೇಕು, ಯಾವ ತಪ್ಪು ಮಾಡೋದಕ್ಕೆ ಯಾವ ಶಿಕ್ಷೆ, ಏನನ್ನ ಬಲಿ ಕೊಡಬೇಕೆಂಬುದಾಗಿ ಹಳೆ ಒಡಂಬಡಿಕೆಯಲ್ಲಿ ಅನೇಕ ಸಲ ಧ್ಯಾನ ಮಾಡಿದ್ದೇವೆ, ಕೇಳಿಸಿಕೊಂಡಿದ್ದೇವೆ. ಅದು ನನ್ನ ವಿವರಣೆ ಎಲ್ಲ ಪ್ರೇರೆ. ಆದರೆ ಇದನ್ನ ಕಲಿಯುವುದಕ್ಕೋಸ್ಕರವಾಗಿ ಸ್ವಲ್ಪ ವಾಕ್ಯವನ್ನು ತೆಗೆದುಕೊಂಡಿದ್ದು. ಯಾಕೆ ಧೈರ್ಯ ಎಂಬುದಾಗಿ ನೋಡುವಾಗ ಈ ಒಂದು ನಿಯಮಗಳಿಂದ ಒಂದು ವೇಳೆ ಭಯ, ಹೋಗೋದಕ್ಕೆ ನಾವು ಯೋಗ್ಯರಲ್ಲ ಎಂಬಂತ ಒಂದು ಅಪನಂಬಿಕೆ ಅಥವಾ ಯೋಗ್ಯತೆ ಇಲ್ಲ ಎಂಬಂತ ಒಂದು ದುಃಖ ಇರಬಹುದಿತ್ತು ಪ್ರೇರೆ. ಆದ್ದರಿಂದ ಈ ಒಂದು 10ನೇ ವಾಕ್ಯದಲ್ಲಿ 10ನೇ ಅಧ್ಯಾಯದಲ್ಲಿ ನಾವು ಗಮನಿಸಿದ ಹಾಗೆ, ಯಾಕೆಂದರೆ ನಮಗಾಗಿ ಕರ್ತನಾದ ಯೇಸು ಕ್ರಿಸ್ತನ ಕಲ್ವರಿ ಶಿಲುಬೆಯಲ್ಲಿ ನೋಡುತ್ತವೆ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವಗಳ ಹೊಸ ದಾರಿಯಲ್ಲಿ ಆತನು ಆ ಶಿಲುಬೆಯಲ್ಲಿ ಪ್ರಾಣ ಕೊಡೋದ್ರ ಮುಖಾಂತರ, ರಕ್ತವನ್ನು ಸುರಿಸಿದ ಮುಖಾಂತರವಾಗಿ ಪ್ರೇರೆ ನಾವು ದೇವರ ಸಮಕ್ಷದಲ್ಲಿ ಬರುವುದಕ್ಕೆ ನಮಗೆ ಧೈರ್ಯವು ಸಿಕ್ಕಿದೆ. ಆ ಒಂದು ಕೃಪಾಸನ ಮುಂದೆ ಹೋಗೋದಕ್ಕೆ ನಮಗೆ ಮಾರ್ಗವು ತೆರೆಯಲ್ಪಟ್ಟಿದೆ. ಯಾವ ಒಂದು ಕಂಡೀಷನ್ ಅಂದ್ರೆ, ಯಾವುದರಲ್ಲಿ ವಸ್ತ್ರಗಳನ್ನು ಹಾಕುವಂತ ಒಂದು ಕಂಡೀಷನ್ ಅಂತ ಹೇಳ್ಬಿಟ್ಟು ಯಾವ ವಸ್ತ್ರಗಳನ್ನು ಹಾಕೊಂಡು ಹೋಗುವುದು ಒಳ್ಳೆಯದಲ್ಲ. ಯಾಕಂದ್ರೆ ಈಗಿನ ಕಾಲದಲ್ಲಿ ನೋಡ್ತೇವೆ, ಅನೇಕ ಯೌವನಸ್ಥರು, ಇನ್ನು ಅನೇಕರು
ಎಂಥ ವಸ್ತ್ರಗಳನ್ನು ಹಾಕಿಕೊಂಡಿರಬೇಕು, ತಕ್ಕ ಮರ್ಯಾದೆಗೆ ತಕ್ಕ ಉಡುಪುಗಳೆಂಬುದಾಗಿ ಹೇಳುವಾಗ ಈಗಿನ ಬರುವಂತ ಒಂದು ಇನ್ನು ಬೇಸಿಗೆ ಕಾಲ ಪ್ರಾರಂಭವಾಗುತ್ತೆ, ಅರ್ಧಂಬರ್ಧ ಮೊಣಕಾಲ ಹತ್ರ ಹರಿದಿರುವಂತ, ಇನ್ನು ಅಲ್ಲಲ್ಲಿ ಹರಿದಿರುವಂತದ್ದು ಪ್ಯಾಂಟ್ಗಳನ್ನ ಮತ್ತೆ ಇಷ್ಟೆಷ್ಟು ತೋಳುಗಳನ್ನ ಹಾಕೊಂಡು ಹೋಗೋರನ್ನು ನೋಡ್ತೇವೆ. ಆ ದೇವರ ಸನ್ನಿಧಿಗೆ ಬರುವಾಗ, ಕರ್ತನ ವಾಕ್ಯವನ್ನು ಕೊಡುವಾಗಲೂ ಪ್ರೇರೆ ತಕ್ಕ ಉಡುಪಿನ ಬಗ್ಗೆ ನನ್ನ ಸಂದೇಶವಲ್ಲ, ಆದರೆ ಇಲ್ಲಿ ಕಲಿತುಕೊಳ್ಳುವಂಥದ್ದು ನಾವು ಹೇಗೆ ಬರಬೇಕು. ಒಂದು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿ, ಪರಿಶುದ್ಧತ್ವ ಎಂಬ, ನೀತಿ ಎಂಬ, ಪರಿಶುದ್ಧರಿಂದ ಕರೆಯಲ್ಪಟ್ಟವರಾಗಿ ಪರಿಶುದ್ಧವಾದ ಜೀವಿತವನ್ನು ಜೀವಿಸಿ. ಒಂದು ಪರಿಶುದ್ಧರಲ್ಲ, ಅದು ಪರಿಶುದ್ಧವನ್ನು ಧರಿಸಿಕೊಳ್ಳೋದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಾನದಲ್ಲಿ ತಾನು ಮಾಡಿದಂಥ ತಪ್ಪುಗಳನ್ನ, ಆ ತಪ್ಪುಗಳಿಗೆ ಪಶ್ಚಾತ್ತಾಪಪಟ್ಟು ಪ್ರತಿನಿತ್ಯವೂ ಕರ್ತನ ಮುಂದೆ ಅರಿಕೆ ಮಾಡಿಕೊಂಡು, ಕರ್ತನೆ, ಯಾಕಂದ್ರೆ ಮನುಷ್ಯರಾಗಿದ್ದೇವೆ ಪ್ರೇರೆ, ನೀತಿಯುಳ್ಳವರಾಗಿ ಯಥಾರ್ಥವಾದ, ಅಂದ್ರೆ ಏನು ಯಥಾರ್ಥತೆ ಇಲ್ಲ ಅಂದ್ರೆ ಕಪಟ, ಮೋಸ, ಏನು ಯಥಾರ್ಥವಾದ ಹೃದಯವುಳ್ಳವರಾಗಿ ದೇವರ ಬಳಿಗೆ ಬರುವಾಗ, ದೇವರ ಆಲಯಕ್ಕೆ ಬರುವಾಗ ಕೆಲವು ಸಮಯ ಪಾಲನೆ, ಏನು 10ವರೆಗೆ ಸ್ಟಾರ್ಟ್ ಮಾಡಿದ್ರೆ 12 ಮುಗಿಸಿರ್ಬೇಕು, ಬೆಲ್ಲ ಬಾರಿಸ್ದಂಗೆ. ಇಲ್ಲ ದೇವರ ವಾಕ್ಯವನ್ನು ಕೇಳೋದಕ್ಕೋಸ್ಕರವಾಗಿ, ಆತನ ಮಾತುಗಳನ್ನ ವಿವೇಚಿಸೋದಕ್ಕೋಸ್ಕರವಾಗಿ ನಾವು ಸಿದ್ಧರಾಗಿ ಬರಬೇಕು. ಒಂದು ಪರಿಪೂರ್ಣವಾದ ನಂಬಿಕೆ, ಎರಡನೇದಾಗಿ ಯಥಾರ್ಥವಾದ ಹೃದಯವುಳ್ಳವರಾಗಿ ದೇವರ ಬಳಿಗೆ ಬರೋಣ. ಯಾಕೆಂದ್ರೆ ಈ ಮಾತುಗಳನ್ನು ಹೇಳುವಂತ ಉದ್ದೇಶ ಈಗಾಗಲೇ ಹೇಳಿದ್ದೇನೆ. ಪ್ರಾಮುಖ್ಯವಾದಂತ ಒಂದು ಉದ್ದೇಶ ಈ 10ನೇ 20ನೇ ವಾಕ್ಯ, ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವು ರೂಢಿಯಾಗಿ ಬಿಟ್ಟಿರಬೇಕು, ನಾವು ಬಿಟ್ಟು ಬಿಡದೆ ಪ್ರಾರ್ಥನಿಸಿತವಾದ ಮುಂದಿನ ದಿನ ಧ್ಯಾನ ಮಾಡಬಹುದು. ಆದರೆ ಈ ರಾತ್ರಿ ನಾವು ಕಲಿತುಕೊಳ್ಳುವಂಥದ್ದು, ಕೃಪಾಸನದ ಮುಂದೆ ಬರೋಣ, ದೇವರ ಮುಂದೆ ಬರೋಣ. ಯಾಕೆ? ದೇವರ ದಯ ಹೊಂದುವಂತೆಯೂ, ಆತನ ಕರುಣೆಯನ್ನು ಹೊಂದುವಂತೆಯೂ, ಆತನ ಕೃಪೆಗೆ ನಾವು ಪಾತ್ರರಾಗುವುದಕ್ಕೋಸ್ಕರವಾಗಿ, ಆತನ ಮುಂದೆ ನಾವು ವಿಜ್ಞಾಪನೆ ಮಾಡೋದಕ್ಕೋಸ್ಕರವಾಗಿ, ಆತನ ಮುಂದೆ ನಮ್ಮ ಮನವಿಗಳನ್ನ, ನಮ್ಮ ಪ್ರಾರ್ಥನೆಗಳನ್ನ, ನಮ್ಮ ಕಷ್ಟಗಳನ್ನ, ನಮ್ಮ ದುಃಖಗಳನ್ನ, ನಮ್ಮ ಚಿಂತೆಗಳನ್ನ ಆತನ ಮುಂದೆ ಹಂಚಿಕೊಳ್ಳೋದಕ್ಕೋಸ್ಕರವಾಗಿ. ಯಾಕೆಂದ್ರೆ ನಾವು ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ನಾವು ಗಮನಿಸುವಾಗ ಯಾಕೆ ಬರಬೇಕೆಂಬುದಾಗಿ ನೋಡುವಾಗ ನಾವು ನೋಡೋಣ ಪ್ರೇರೆ, ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯದ 6-7 ವಾಕ್ಯದಲ್ಲಿ ನಾವು ನೋಡೋದಾದ್ರೆ ಹೀಗೆ ಬರೆಯಲ್ಪಟ್ಟಿದೆ. 6 ಮತ್ತು 7ನೇ ವಚನ, ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ. ಯಾಕೆ ನಾವು ಬರಬೇಕು? ಆತನನ್ನು ಆಶ್ರಯಿಸೋದಕ್ಕೋಸ್ಕರವಾಗಿ ಬರಬೇಕು. ಆತನ ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ. ಯಾಕೆ ನಾವು ಬರಬೇಕು? ಕೃಪಾಸನದ ಮುಂದೆ ನಾವ್ ಯಾಕೆ ದೇವರ ಬಳಿಗೆ ಬರಬೇಕು ಪ್ರೇರೆ? ಯಾಕೆಂದ್ರೆ ಬಿನ್ನಹ ಮಾಡೋದಕ್ಕೋಸ್ಕರವಾಗಿ, ಆತನ ಆಶ್ರಯವನ್ನು ಪಡೆದುಕೊಳ್ಳೋದಕ್ಕೋಸ್ಕರವಾಗಿ. ಮತ್ತು ನೋಡುತ್ತೇವೆ, ಕೆಡುಕನು ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆ ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ನನ್ನ ಕರುಣಿಸುವನು. ನಮ್ಮ ದೇವರನ್ನ ಆಶ್ರಯಿಸಲಿ, ಆತನ ಮಹಾಕೃಪೆಯಿಂದ ಕ್ಷಮಿಸುವನು. ನಮ್ಮ ವಿಜ್ಞಾಪನೆಗಳನ್ನ ಭಿನ್ನ ಮಾಡೋದಕ್ಕೋಸ್ಕರವಾಗಿ, ನಮ್ಮ ಪಾಪಗಳಿಗೆ ಕ್ಷಮಾಪಣೆ ಹೊಂದಕ್ಕೋಸ್ಕರವಾಗಿ ಪ್ರತಿನಿತ್ಯವೂ, ಅನುದಿನವೂ, ಪ್ರತಿ ಕ್ಷಣವೂ ಸಮಯ ಸಿಕ್ಕಿದಾಗಲೆಲ್ಲ ಪ್ರೇರೆ ಕೃಪಾಸನ, ದೇವರ ಒಂದು ಆಲಯವಿದೆ, ಪರಿಶುದ್ಧಾಲಯವಿದೆ, ಅದು ಕೃಪಾಸನ ಎಂಬುದಾಗಿ ನೋಡುವ ಮಂಜುಷ. ಆದರೆ ಪ್ರಿಯರೇ, ಆ ಕೃಪಾ ಸಿಂಹಾಸನುಡಾಗಿರುವಂತಹ ಯೇಸು ಕ್ರಿಸ್ತನ ಬಳಿಗೆ ಯಾವ ಸ್ಥಳದಲ್ಲಾದರೂ ಆರಾಧನೆ ಮಾಡೋದಕ್ಕೋಸ್ಕರವಾಗಿ, ದೇವಜನರು ಸೇರೋದಕ್ಕೋಸ್ಕರವಾಗಿರುವಂತಹ ಒಂದು ಆಲಯ, ಒಂದು ಕಟ್ಟಡ ಅಥವಾ ಒಂದು ಸಭೆ, ಅಲ್ಲಿ ನಾವು ಸೇರಿ ಬರುತ್ತೇವೆ ಪ್ರಿಯರೇ. ಇಲ್ಲಿ ಗಮನಿಸುವಾಗ ಯಾವ ಸಮಯದಲ್ಲಾದರೂ, ಯಾವ ಸ್ಥಳದಲ್ಲಾದರೂ ಆತನ ಸ್ತೋತ್ರ ಮಾಡೋದಕ್ಕೂ ಪ್ರಾರ್ಥನೆ ಮಾಡೋದಕ್ಕೂ ಯಾವುದೇ ನಿಯಮಗಳಿಲ್ಲ. ಇರುವಂತ ನಿಯಮ ಯಾವುದು? ಪರಿಪೂರ್ಣವಾದಂತ ನಂಬಿಕೆ, ಯಥಾರ್ಥವಾದ ಹೃದಯ. ನೋಡೋಣ, ಒಂದ್ಸಾರಿ ಪ್ರಾರ್ಥನೆ ಮಾಡೋಣ. ಇಲ್ಲ ಯಥಾರ್ಥವಾಗಿ ನನ್ನ ಕರ್ತನು ನಾನು ಕೇಳುವಾಗ, ನಾನು ಪ್ರಾರ್ಥನೆ ಮಾಡುವಾಗ ನನಗೆ ಬಿಡಿಸುತ್ತಾನೆ, ನನ್ನ ನಡೆಸುತ್ತಾನೆ, ಆತ ನನ್ನ ತಂದೆ, ನನ್ನ ದೇವರು ಎಂಬಂತ ಪರಿಪೂರ್ಣವಾದ ನಂಬಿಕೆಯಿಂದ ಯಥಾರ್ಥವಾಗಿ ದೇವರ ಬಳಿಗೆ ಬರಬೇಕೆಂಬುದಾಗಿ ನೋಡ್ತೇವೆ ಪ್ರಿಯರೇ. ಕೀರ್ತನೆ 32, 32ನೇ ಕೀರ್ತನೆ 6ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ಕೀರ್ತನೆ 32 6ನೇ ಚರಣವನ್ನ ನಾವು ಗಮನಿಸುವಾಗ, ಇದರಿಂದ ಭಕ್ತರೆಲ್ಲರೂ ಸಕಾಲದಲ್ಲಿ ನಿನ್ನನ್ನು ಪ್ರಾರ್ಥಿಸಲಿ. ಯಾಕೆ ಕೃಪಾಸನದ ಮುಂದೆ ದೇವರ ಬಳಿಗೆ ನಾವು ಬರಬೇಕು? ಆತನ ದಯೆ ಹೊಂದುವಂತೆಯೂ, ಆತನ ಕರುಣೆ ಹೊಂದುವಂತೆಯೂ ಆತನನ್ನು ಹುಡುಕಬೇಕು. ಯಾಕಪ್ಪ ಅಂದ್ರೆ ಈ 6ನೇ ವಾಕ್ಯದ ಬರೆಯಲ್ಪಟ್ಟಿದೆ, ಮಹಾಪ್ರವಾಹವು ಅಂತವರನ್ನ ಮುಟ್ಟುವುದೇ ಇಲ್ಲ.
ಭಯಂಕರದ ಪ್ರವಾಹವು ಎಂಬುದಾಗಿ ನೋಡ್ತಾ ಇದ್ದೇವೆ ಪ್ರೇರೆ. ಮಹಾಪ್ರವಾಹವು ಎಂಬುದಾಗಿ ನೋಡ್ತಾ ಇದ್ದೇವೆ. ಈಗಿನ ಸ್ಥಿತಿಗತಿಗಳಲ್ಲಿ, ಈಗಿರುವಂತಹ ಯುಗದಲ್ಲಿ ಆತನ ಮಕ್ಕಳಾದ ನಾವೆಲ್ಲರೂ ಪ್ರವಾಹಕ್ಕೆ ಸಮಾನವಾಗಿರುವಂತಹ ಅನೇಕ ಕಷ್ಟ ನಷ್ಟಗಳ ನಡುವೆ ದೂಷಕರು, ಹಿಂಸಕರು, ನಿಂದಿಸುವಂತವರು, ಪ್ರಾರ್ಥನೆ ಮಾಡೋದಕ್ಕೆ ಅಡ್ಡಿ ಮಾಡುವಂತವರು, ಒಂದು ಕಡೆ ಅನ್ಯರಾದರೆ ಮತ್ತೊಂದು ಕಡೆ ಸ್ವಜನರು, ಎರಡು ಕಡೆ ಇದೆ ಪ್ರೇರೆ. ಅನೇಕ ಆ ದೇವರನ್ನ ಅರಿಯದಂತವರು, ದೇವರ ಬಗ್ಗೆ ಗೌರವವಿಲ್ಲದಂತವರು, ಒಂದು ಕಡೆ ನಮ್ಮನ್ನ ಹಿಂಸಿಸುವುದಾದರೆ ಮತ್ತೊಂದು ಕಡೆ ಸ್ವಜನರು, ದೇವರ ಮಕ್ಕಳಾದಂಥವರು, ಅನೇಕ ವಿಷಯಗಳಲ್ಲಿ ಪ್ರೇರೆ ನಮ್ಮನ್ನ ಆವರಿಸುವಂತ ಒಂದು ಪ್ರವಾಹ. ಈ ಪ್ರವಾಹ ನಮ್ಮನ್ನು ಮುಟ್ಟದೆ, ಈ ಪ್ರವಾಹಕ್ಕೆ ನಾವು ಸಿಲುಕದೆ, ಕೆಡುಕನಿಂದ ತಪ್ಪಿಸಿ ಕರ್ತನು ನಮ್ಮನ್ನು ಕಾಪಾಡಬೇಕಾದರೆ ಪೂರ್ಣ ಹೃದಯ ಯಥಾರ್ಥತೆಯಿಂದ ಆತನ ದಯೆ ಹೊಂದುವಂತೆಯೂ ಕರುಣೆಯನ್ನು ಹೊಂದುವಂತೆಯೂ ನಾವೆಲ್ಲಿಗೆ ಬರಬೇಕಾಗಿದೆ? ಕೃಪಾಸನದ ಮುಂದೆ ಬರಬೇಕು, ದೇವರ ಬಳಿಗೆ ನಾವು ಬರಬೇಕು, ಪ್ರಾರ್ಥನೆ ಕೇಳುವಂತ ಕ್ರಿಸ್ತನ ಬಳಿಗೆ ನಾವು ಬರಬೇಕೆಂಬುದಾಗಿ ಈ ವಾಕ್ಯಗಳು ನಮ್ಮನ್ನ ಬಲಪಡಿಸುತ್ತಾ ಇದೆ ಪ್ರೇರೆ. ಮತ್ತೊಂದು ವಾಕ್ಯ ಭಾಗವನ್ನು ನಾವು ಗಮನಿಸುವಾಗ ರಾತ್ರಿ ವೇಳೆಯಲ್ಲಿ ಈ ಸಂದೇಶಕ್ಕೆ ಸಹಾಯಕರವಾಗಿ ನಾವು ನೋಡುವಾಗ ಒಂದು ಪೂರ್ವಕಾಲ ವೃತ್ತಾಂತ ಅಲ್ಲಿ ನೋಡ್ತೇವೆ ಪ್ರೇರೆ. ಒಂದು ಪೂರ್ವಕಾಲ ವೃತ್ತಾಂತದ 28ನೇ ಅಧ್ಯಾಯ 9ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. 28:9ನೇ ವಾಕ್ಯವನ್ನ ನಾವು ಗಮನಿಸುವಾಗ ಇಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ. ನನ್ನ ಮಗನಾದ ಸೊಲೊಮೋನನೇ, ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನಸ್ಸಂತೋಷದಿಂದಲೂ ಆತನನ್ನೇ ಸೇವಿಸು. ವ್ಯತ್ಯಾಸ ನೋಡ್ತಾ ಇದ್ದೇವೆ ಪ್ರೇರೆ. ಹಳೆ ಒಡಂಬಡಿಕೆಯಲ್ಲಿ ಆರೋನನು ಮಕ್ಕಳು ಮಹಾಯಾಜಕ ಉದ್ಯೋಗವನ್ನು ಮಾಡುವಂತವರು ಕೃಪಾಸನ ಬರುವುದಕ್ಕೆ ಬೇಕಾಗಿರುವಂತಹ ನಿಯಮಗಳು, ವಸ್ತ್ರವನ್ನು ಧರಿಸಿಕೊಳ್ಳಬೇಕು, ಕಾಲುಗಳನ್ನು ತೊಳೆದುಕೊಂಡಿರಬೇಕು, ಮುಂಡಾಸ ಎಲ್ಲವನ್ನು ನೋಡ್ತಾ ಬಂದೆವು. ಆದರೆ ಪ್ರೇರೆ ಇಲ್ಲಿ ನಾವು ಗಮನಿಸುವಾಗ ಯಥಾರ್ಥವಾದರೆ ಅದೇ ಇಲ್ಲಿ ಭಕ್ತನು ಹೇಳುವಂಥದ್ದು, ನನ್ನ ಮಗನಾದ ಸೊಲೊಮೋನನೇ ಎಂಬುದಾಗಿ ಗಮನಿಸುವಾಗ ಪ್ರೇರೆ ಅದನ್ನು ಹೇಳುವಂತ ಒಂದು ಮಾತು, ನೀನಂತೂ ನಿನ್ನ ತಂದೆಯ ದೇವರನ್ನ ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನಸ್ಸಂತೋಷದಿಂದಲೂ ಆತನನ್ನೇ ಸೇವಿಸು. ಯಾಕೆ? ಯೆಹೋವನು ಎಲ್ಲಾ ಹೃದಯಗಳನ್ನ ವಿಚಾರಿಸುವನು, ಎಲ್ಲ ಮನಸ್ಸಂಕಲ್ಪ ಬಲ್ಲವನು ಆಗಿರುತ್ತಾನಲ್ಲ. ನೀನು ಆತನನ್ನು ಹುಡುಕುವುದಾದರೆ, ಈ ವಾಕ್ಯವನ್ನು ಸ್ವಲ್ಪ ನಾವು ಬಹಳಷ್ಟು ಅರ್ಥ ಮಾಡಿಕೊಳ್ಳಬೇಕು ಪ್ರೇರೆ. ಇಲ್ಲಿ ಇಷ್ಟೊಂದು ಒಳ್ಳೆಯ ಸಂದೇಶವಿದೆ. ನೀನು ಆತನ ಹುಡುಕುವುದಾದರೆ ಆತನಿಗೆ ಸಿಕ್ಕುವನು, ಆತನನ್ನ ಬಿಟ್ಟರೆ, ಇದನ್ನು ನಾವು ಬರ್ಕೊಂಡು ಪ್ರೇರೆ ಕಣ್ಣೀರಿನಿಂದ ದೇವರೇ, ಕನ್ನಡದಲ್ಲಿ ಒಂದು ಹಾಡನ್ನ ಹೀಗೆ ಬರೆಯಲ್ಪಟ್ಟಿದ್ದಾರೆ, ಹೀಗೆ ಹಾಡ್ತಾರೆ ಅನೇಕ ಸಾರಿ. ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಕರ್ತನ ಮುಂದೆ ಪ್ರೇರೆ ಯಾವ ಕಾಲಕ್ಕೂ ಯಾವ ಕ್ಷಣಕ್ಕೂ ಎಂತ ಶ್ರಮೆಗಳಾದರೂ ದೇವರೇ ನಾನು ನಿನ್ನ ಬಿಡಲ್ಲ ಸ್ವಾಮಿ, ನನ್ನದೇ ಸಿಂಹಾಸನದಲ್ಲಿ ನಿನಗೊಂದು ಸ್ಥಳವಿದೆ ಅಪ್ಪ, ನೀ ನನ್ನನ್ನ ಆ ರಕ್ತದಿಂದ ಕೊಂಡುಕೊಂಡಿದ್ದ ದೇವರೇ, ನಾನು ನಿನ್ನ ಮಗನು, ನಿನ್ನ ಮಗಳು, ನೀನು ನನಗೆ ಯಜಮಾನನು, ನೀನು ನನಗೆ ಒಡೆಯನು, ನನ್ನ ಜೀವಿತ ಕಾಲವೆಲ್ಲ ನಿನಗೆ ಸ್ವಾಮಿ ಎಂಬುದಾಗಿ ಹೇಳುತ್ತಾ ಎಂತಹ ಕಷ್ಟ ಸಂಕಟಗಳು ಬಂದರು ಪ್ರೇರೆ, ಯಾವುದೇ ಇದಾದರೂ ಸ್ವಾಮಿಯನ್ನ ಬಿಡದೆ, ಕರ್ತನನ್ನು ಬಿಡದೆ ನಾವು ಹಿಡಿದುಕೊಂಡೇ ಇದ್ದರೆ ಆತ ನಮ್ಮನ್ನ ಸಿಗುತ್ತಾನೆ, ನಮ್ಮನ್ನ ಪ್ರೀತಿಸುತ್ತಾನೆ. ಆದ್ರೆ ಆತನನ್ನ ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ತಳ್ಳಿ ಬಿಡುವ ಎಂಬುದಾಗಿ ನೋಡ್ತಾ ಇದ್ದೆ ಪ್ರೇರೆ. ಆದ್ರಿಂದ ನೋಡಿಕೋ, ಯೆಹೋವನು ತನಗೋಸ್ಕರ ಇಲ್ಲಿ ಅನೇಕ ವಿಷಯಗಳನ್ನ ಬರೆಯಲ್ಪಟ್ಟಿದ್ದಾನೆ ಪ್ರೇರೆ. ಆದ್ರೆ ರಾತ್ರಿ ಕಲಿಯುವಂಥದ್ದು ಅದೇ ಮಾತನ್ನ ಯೋಬನು 8ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ, ಯೋಬನ ಗ್ರಂಥ 8ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ ಪ್ರೇರೆ ಏನ್ ಹೇಳಿದ್ದಾನೆ ಎಂಬುದಾಗಿ ನೋಡುವಾಗ, ನೀನು ಶುದ್ಧನು ಯಥಾರ್ಥನು ಆಗಿ ಕುತೂಹಲದಿಂದ ಆತನ ಪ್ರಸನ್ನತೆಯನ್ನ ಬಯಸಿ. ಹೇಗೆ ನಾವು ಬರಬೇಕು? ಧೈರ್ಯದಿಂದ, ಪೂರ್ಣ ಹೃದಯದಿಂದ, ಮನಸ್ಸಂತೋಷದಿಂದ, ಯಥಾರ್ಥವಾದ ಹೃದಯದಿಂದ ಬರಬೇಕು. ಇಲ್ಲಿ ನೋಡುವಾಗ ನೀನು ಶುದ್ಧನು, ಅವರಾದರೂ ದೀಕ್ಷಾ ವಸ್ತ್ರಗಳನ್ನು ಧರಿಸಿಕೊಳ್ಳಬೇಕು, ಕಾಲುಗಳನ್ನು ತೊಳೆದಬೇಕು. ಆದರೆ ನಾವೇನನ್ನ ಪರಿಶುದ್ಧತ್ವ ಎಂಬ ಭೂಷಣ ಶುದ್ಧನು ಯಥಾರ್ಥನಾಗಿ ಕುತೂಹಲದಿಂದ ಅಂದ್ರೆ ಏನು ನೋಡೋಣ, ಕೆಲವು ಹೇಳ್ತಾರೆ ಹಾಗೆಲ್ಲದೆ ಕುತೂಹಲದಿಂದ ನಾನು ಹೋಗ್ತಾ ಇದ್ದೇನೆ, ನನ್ನ ಅಪ್ಪನ ಕೇಳ್ತೇನೆ, ನನ್ನ ತಂದೆನ ಕೇಳ್ತೇನೆ, ನನ್ನ ತಂದೆನ ನಡೆಸ್ತಾನೆ ಎಂಬಂತ ಕುತೂಹಲದಿಂದ ಆತನ ಪ್ರಸನ್ನತೆಯನ್ನು ಬಯಸಿ ಸರ್ವಶಕ್ತನಿಗೆ ನಿನ್ನ ವಿಜ್ಞಾಪನೆಯನ್ನು ಮಾಡಿಕೊಂಡರೆ ಅವತನು ನಿಶ್ಚಯವಾಗಿ ನಿನಗೋಸ್ಕರ ಎಚ್ಚೆತ್ತು ನಿನ್ನ ನೀತಿಯ ನಿವಾಸವನ್ನು ಸಮೃದ್ಧಿಗೊಳಿಸುವನು. ಆಮೇಲೆ ಎಷ್ಟೊಂದು ಒಳ್ಳೆ ಮಾತನ್ನ
ನಾವು ಗಮನಿಸ್ತಾ ಇದ್ದೇವೆ ಪ್ರೇರೆ. ಆತನ ಬಳಿಗೆ ಬರುವಾಗ, ಆತನ ಸಮೀಪಕ್ಕೆ ಬರುವಾಗ, ಆತನ ಹತ್ತಿರಕ್ಕೆ ಬರುವಾಗ, ಆತನನ್ನು ಹುಡುಕುವಾಗ ಏನ್ ಮಾಡ್ತಾನೆ ಇಲ್ಲಿ ಆತನ ನಿಶ್ಚಯವಾಗಿ ನಿನಗೋಸ್ಕರ ಎಚ್ಚೆತ್ತು ನಿನ್ನ ನೀತಿ ನಿವಾಸನ ಸಮೃದ್ಧಿಗೊಳಿಸುವನು. ನಿನ್ನ ಮೊದಲನೇ ಸ್ಥಿತಿ ಅಲ್ಪವಾಗಿದ್ದರೂ ನಿನ್ನ ಕಡೆಯ ಸ್ಥಿತಿ ಬಹಳ ವೃದ್ಧಿ ಹೊಂದುವುದು. ಪ್ರೇರೆ, ಬಲಹೀನರಾಗಿ ದುಃಖಿಸುತ್ತಾ ಅಪನಂಬಿಕೆಯಿಂದ ಅವಿಧೇಯರಾಗಿ ಮತ್ತು ತನ್ನ ಒಂದು ಸಮರ್ಪಣೆ ಏನೆಂಬುದಾಗಿ ಕರ್ತನ ಮುಂದೆ ತಮ್ಮನ್ನ ಒಪ್ಪಿಸಿಕೊಡದೆ, ಪರಿಶೀಲಿಸಿಕೊಳ್ಳದೆ, ಪರೀಕ್ಷಿಸಿಕೊಳ್ಳದೆ, ನಾನು ಮಾಡಿದ ಸರಿ ಎಂಬುದಾಗಿ ಬಂದರೆ ಕರ್ತನು ಒಪ್ಪಿಕೊಳ್ಳುವುದಿಲ್ಲ ಪ್ರೇರೆ. ಶುದ್ಧರಾಗಿ, ಯಥಾರ್ಥವಂತರಾಗಿ, ಕ್ಷಮಿಸಲ್ಪಟ್ಟವರಾಗಿ, ಕರ್ತನ ಮುಂದೆ ತನ್ನ ತಗ್ಗಿಸಿಕೊಂಡವರಾಗಿ, ಕರ್ತನೇ ಪ್ರೇರೆ ದೇವರ ಮುಂದೆ ಬರುವಾಗ ನಿನ್ನ ನೀತಿಯ ನಿವಾಸವನ್ನು ಸಮೃದ್ಧಿಗೊಳಿಸುವನು. ಪ್ರೇರೆ, ಎಂಥ ಕರ್ತನ ನಮ್ಮ ದೇವರು. ಯಾಕೆಂದ್ರೆ ಹಳೆ ಒಡಂಬಡಿಕೆ ನೋಡುವಾಗ ಧೈರ್ಯವಿರಲಿಲ್ಲ, ನಿಯಮಗಳಿದ್ದವು, ಕಟ್ಟಳೆಗಳಿತ್ತು, ಅವ್ರು ಭಯಪಡ್ತಾ ಇದ್ರು, ಒಂದು ವೇಳೆ ಹೋದ್ರೆ ಸಾಯ್ತಾ ಇದ್ರು. ನಮಗಾದರೂ ಯಥಾರ್ಥವಾಗಿ ಶುದ್ಧವಾದ ಹೃದಯವುಳ್ಳವರಾಗಿ ಯಾವ ಸಮಯದಲ್ಲಿ ಬೇಕಾದರೂ ಯಾವ ರೀತಿಯಲ್ಲ ಆದರೂ ಅಪರಿಶುದ್ಧನಾದ ಯೇಸು ಕ್ರಿಸ್ತನ ಬಳಿಗೆ, ಕೃಪಾ ಸತ್ಯ ಸಂಪೂರ್ಣನಾದಂತ ಯೇಸು ಕ್ರಿಸ್ತನ ಬಳಿಗೆ ಬರುವುದಕ್ಕೆ ನಮಗೆ ಧೈರ್ಯವಿದೆ, ನಮಗೆ ಅಪ್ಪಣೆ ಇದೆ. ಆದ್ರೆ ನಮಗಿರುವಂತ ನಿಯಮಗಳೇನು? ಶುದ್ಧವಾದ ಹೃದಯ, ಯಥಾರ್ಥವಾದಂತ ಹೃದಯ, ನೀತಿಯುಳ್ಳವರಾಗಿ ಮತ್ತು ಆತನ ಮುಂದೆ ಬರುವಾಗ ನಾವು ಕುತೂಹಲದಿಂದ ಕ್ಷಮಿಸಲ್ಪಟ್ಟವರಾಗಿ ಆತನ ಧರಿಸಿಕೊಂಡವರಾಗಿ ಬಂದ್ರೆ, ಒಂದು, ನಿನ್ನ ನೀತಿ ನಿವಾಸವನ್ನು ಸಮೃದ್ಧಿಗೊಳಿಸುವನು. ಎರಡನೇದು, ನಿನ್ನ ಕಡೆಯ ಸ್ಥಿತಿ ಬಹಳ ವೃದ್ಧಿ ಹೊಂದುವುದೆಂಬುದಾಗಿ ನೋಡ್ತಾ ಇದ್ದೇವೆ ಪ್ರೇರೆ. ಎಷ್ಟೊಂದು ಒಳ್ಳೆಯ ಮಾತುಗಳನ್ನು ರಾತ್ರಿ ಕೇಳಿಸಿಕೊಳ್ತಾ ಇದ್ದೇವೆ. ಎಷ್ಟೊಂದು ಬಲಪಡಿಸುವುದ ಆತನ ನುಡಿಗಳು ನಮ್ಮನ್ನ ಎಚ್ಚೆತ್ತುಪಡಿಸುವಾಗ ಪ್ರಿಯರೇ, ನಾವು ಚಿಂತಿಸದೆ, ದುಃಖಿಸದೆ, ಬಲಹೀನ ಪಡದೆ, ನಾವು ಭಯಪಡದೆ, ನಮಗೆ ಒಂದು ಉತ್ತಮವಾದಂತಹ ಅನುಮತಿ, ಪರ್ಮಿಷನ್ ಆ ಶಿಲುಬೆಯಲ್ಲಿ ನಮಗಾಗಿ ಪ್ರಾಣ ಕೊಟ್ಟ ಯೇಸು ಕ್ರಿಸ್ತನ ಕೊಟ್ಟಿರುವಾಗ ನಾವು ಹೋಗೋಣ ಪ್ರಿಯರೇ. ಆತನ ಸಿಕ್ಕುವ ಕಾಲದಲ್ಲಿ ಅದು ನಾವು ಬಿಟ್ರೆ ಆತನು ಶಾಶ್ವತವಾಗಿ ಬಿಡ್ತಾನೆ. ಆತನ ಹುಡುಕಿದರೆ ಸಿಕ್ಕುತ್ತಾನೆ. ಅದನ್ನು ಕೇಳಿದರೆ ಪ್ರೇರೆ ಕೊಡುವಂತ ಕರ್ತನು ನಮ್ಮ ತಂದೆ ಆಗಿದ್ದಾನೆ. ಯೆರೆಮೀಯನ ಪ್ರವಾದನೆ ಗ್ರಂಥದ 29ನೇ ವಾಕ್ಯ ಗಮನಿಸುವಾಗ 12ರಿಂದ 14 ಬಹಳ ವಿಷಯಗಳುಂಟು. ಅದನ್ನು ನಾವು ನೋಡುವುದ ಪ್ರೇರೆ ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿ ನಾವು ಧ್ಯಾನ ಮಾಡಿಕೊಳ್ಳೋಣ. ಯೆರೆಮೀಯನ ಪ್ರವಾದನೆ ಗ್ರಂಥದ 29ನೇ ಅಧ್ಯಾಯ 12ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಇಲ್ಲಿ ನೋಡ್ತಾ ಇದ್ದೇವೆ, ಯಾಕೆಂದರೆ ಅಂಗಲಾಚು ಬಡವನನ್ನು ಸಹಾಯಕನ ಅನಾಥ ರಕ್ಷಕನಾಗಿದ್ದೇನೆ. ಪ್ರಿಯರೇ, ನೋಡುವಾಗ ಇದು ಯೆರೆಮೀಯನ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 12ನೇ ವಾಕ್ಯ ನೋಡ, ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಿ ಹೋಗುವಿರಿ, ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ, ನಾನು ನಿಮಗೆ ದೊರೆಯುವೆನು. ನಿಮ್ಮನ್ನು ನಿಮ್ಮ ದುರಸ್ತು ತಪ್ಪಿಸಿ ನಾನು ನಿಮ್ಮನ್ನು ಅಟ್ಟಿ ಬಿಟ್ಟಿದ್ದ ಸಮಸ್ತ ದೇಶಗಳಿಂದಲೂ ಸಕಲ ಜನಾಂಗಗಳ ಮಧ್ಯದಿಂದಲೂ ಒಟ್ಟುಗೂಡಿಸಿ ನಿಮ್ಮನ್ನು ಯಾವ ಸ್ಥಳ ಸರಿಗೆ ಸಾಗಿಸಿದನೋ ಅಲ್ಲಿಗೆ ತಿರುಗಿ ಬರಮಾಡುವೆನು. ಇದು ಯೆಹೋವನ ನುಡಿ. ದೇವರ ಸ್ತೋತ್ರ ಉಂಟಾಗಲಿ ಪ್ರೇರೆ. ನೀವು ನನಗೆ ಮೊರೆ ಇಡುವಿರಿ, ನನ್ನ ಪ್ರಾರ್ಥಿಸಲು ಹೋಗು, ನಾನು ಕಿವಿಗೊಡುವೆನು. ಕೂಗನ್ನ ಕೇಳುವ ಆತನು ಪ್ರೇರೆ. ನಮ್ಮ ಶಬ್ದಕ್ಕೆ ಕಿವಿಗೊಡುವ ಆತನ ಬಳಿಗಿನ ಬರುವಾಗ ನೀತಿ, ಪರಿಶುದ್ಧತೆ, ಯಥಾರ್ಥತೆ, ಪರಿಪೂರ್ಣವಾದ ನಂಬಿಕೆ ಮತ್ತು ಕ್ಷಮಾಪಣೆ ಹೊಂದಿದವರಾಗಿ ಆತನ ಬಳಿಗೆ ಬರುವಾಗ ನಿವಾಸವನ್ನು ಸಮೃದ್ಧಿಗೊಳಿಸುವ ದೇವರು, ಮೊದಲನೇ ಸ್ಥಿತಿಗಿಂತ ಕಡೆಯ ಸ್ಥಿತಿನ ಅಭಿವೃದ್ಧಿಪಡಿಸುವ ಕರ್ತನು, ನಮ್ಮನ್ನು ಬಿಡಿಸುವ ಬಿಡುಗಡೆ ನಾಯಕನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಕೊನೆಯದಾಗಿ ನೋಡಿಕೊಳ್ಳುವಾಗ ಫಿಲಿಪ್ಪರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 6ನೇ ಮಾತು, 4ನೇ ಅಧ್ಯಾಯದ 6ನೇ ವಚನ, ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಲ್ಲಿ ಕಾಯುವುದು. ಈ ರಾತ್ರಿ ವೇಳೆಯಲ್ಲಿ ಸಂದೇಶವನ್ನು ಕೇಳಿಸಿಕೊಳ್ಳುತ್ತಿರುವ ಕ್ರೈಸ್ತರಲ್ಲಿ ನನ್ನ ಜೊತೆ ಸೇವಕರು, ನನಗಿಂತ ಹಿರಿಯರು, ಪ್ರಿಯರು, ನಾವೆಲ್ಲರೂ ಪ್ರಿಯರೇ, ಆತನ ಕೃಪಾಸನದ ಮುಂದೆ ಬರುವುದಕ್ಕೆ ನಮಗೆ ಉತ್ತಮವಾದಂತ ಯಾವ ಚಿಂತೆ ಇಲ್ಲದೆ ಭಯಪಡದೆ ಬರೋದಕ್ಕೆ ನಮಗೊಂದು ಅನುಮತಿ, ಅಪ್ಪಣೆ ಇದೆ.
ಅಳವಡಂಬಡಿಕೆಯಲ್ಲಿ ನೋಡೋದಾದ್ರೆ ಅನೇಕ ವಸ್ತ್ರಗಳನ್ನು ಧರಿಸಿಕೊಳ್ಳಬೇಕು, ಕಾಲನ್ನು ತೊಳೆದುಕೊಳ್ಳಬೇಕು. ಒಂದು ವೇಳೆ ತಪ್ಪು ಮಾಡಿದ್ರೆ ಅದಕ್ಕೋಸ್ಕರವಾಗಿ ಇಂತಿಂತ ಒಂದು ಆ ಪ್ರಾಣಿಯನ್ನು ವಧಿಸಬೇಕೆಂಬಂತ ನಿಯಮಗಳು ಸಹ ಇದೆ. ಅದ್ ನಮಗಾದ್ರೆ ಪ್ರೇರೆ ಮನುಷ್ಯರಾಗಿ ನಾವು ತಪ್ಪುಗಳನ್ನು ಮಾಡಿದರೆ, ಒಂದು ವೇಳೆ ಎಲ್ಲಾದ್ರೂ ಹಿಡಿಬಿದ್ದರೆ ಒಂದೇ ಒಂದು ಮಾತು, ಕರ್ತನೇ ನನ್ನನ್ನು ಕ್ಷಮಿಸು. 1 ಯೋಹಾನ 1:9 ಹೇಳಿದ ಪ್ರಕಾರವಾಗಿ ಒಪ್ಪಿಕೊಂಡು ಅರಿಕೆ ಮಾಡುವುದಾದರೆ ಆತ ನಂಬಿಗಸ್ತನು, ಪರಿಶುದ್ಧನು, ಕ್ಷಮಿಸುತ್ತಾನೆ. ಕನಿಕರಳು ಕರ್ತನ ಮುಂದೆ ಬರುವಾಗ ಪ್ರೇರೆ ಯಥಾರ್ಥವಾದ ಹೃದಯ, ಶುದ್ಧವಾದ ಹೃದಯ, ನೀತಿಯುಳ್ಳವರಾಗಿ ನಂಬಿಗಸ್ತರಾಗಿ ಬಂದು ಆತನ ಮುಂದೆ ನಾವು ಯಾವ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ, ಇದಕ್ಕೋಸ್ಕರ ಮಾತ್ರ ಎಂಬುದಾಗಿ ಹೇಳಲು ಪ್ರೇರೆ, ಸರ್ವ ವಿಷಯದಲ್ಲಿ ದೇವರ ಮುಂದೆ ಹೃದಯಸ್ಥತೆಯನ್ನು ಪ್ರಾರ್ಥನೆ ವಿಜ್ಞಾಪನೆ ಮಾಡುತ್ತಾ ನಿಮಗೆ ಬೇಕಾದನ್ನು ತಿಳಿಸಿರಿ. ಹಾಗೆಲ್ಲಾ ಗ್ರಹಿಕೆ ನಮ್ಮಿರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಕ್ರಿಸ್ತೇಸುವಲ್ಲಿ ಕಾಯುವುದೆಂಬುದಾಗಿ ನೋಡ್ತಾ ಇದ್ದೇವೆ. ಬರೋಣ, ನಮ್ಮ ಜೀವಿತ ಕಾಲವೆಲ್ಲೂ ನಮ್ಮ ಉಸಿರಿರುವ ತನಕ ಪ್ರತಿದಿನವೂ ಪ್ರತಿ ಕ್ಷಣವೂ ನಮಗಾಗಿಯೂ, ನಮ್ಮ ಕುಟುಂಬಕ್ಕೋಸ್ಕರವಾಗಿಯೂ, ನಮ್ಮ ಸಭೆಗಳಿಗಾಗಿ, ನಮ್ಮ ಸಮಾಜದ ಅಭಿವೃದ್ಧಿಗೋಸ್ಕರವಾಗಿ ಎಲ್ಲರ ಪಾಪಗಳನ್ನು ಮನ್ನಿಸುವಂತ ಯೇಸು ಕೃಷ್ಣನ ಬಳಿಗೆ ಬಂದು ನಾವು ಒಪ್ಪಿಕೊಳ್ಳೋಣ ಪ್ರೇರೆ. ಅನೇಕರನ್ನ ಕೃಪಾಸನದ ಮುಂದೆ ಇಹಲೋಕಾನುಸಾರವಾಗಿ ಅನೇಕ ನಿಯಮಗಳುಂಟು. ದೇವರ ಬಳಿಗೆ ಹೇಗೆ ಬರಬೇಕು? ಯಾಕಂದ್ರೆ ಕೆಲವು ಸಾರಿ ನಾವು ಸುವಾರ್ತೆ ಹೇಳುವಾಗ ಅನೇಕರು ಹಾಗೆ ಹೇಳ್ತಾ ಇದ್ರು, ನಾವು ಚರ್ಚೆಗೆ ಬರ್ಬೇಕಾದ್ರೆ ಯಾವ ರೀತಿ ಬರಬೇಕು? ಯಾವ ರೀತಿ ಇಲ್ಲ, ನೀವು ಆರಾಮಾಗಿ ಸಿದ್ಧರಾಗಿ ಬನ್ನಿ. ಏನ್ ತರಬೇಕು? ಅದರಲ್ಲಿ ನಾನು ಸಹ ಪ್ರೇರೆ. ನನಗೆ 1999 ನಮ್ಮ ಸಹೋದರ ಅತ್ತೆ ಮಗವರು ಸುವಾರ್ತೆ ಹೇಳಿದಾಗ, ಯೇಸು ಸ್ವಾಮಿ ಹೇಗಿರ್ತಾನೆ, ಯಾಕಂದ್ರೆ ಒಬ್ಬ ಪೂಜಾರಿ ಮೊಮ್ಮಗನಾಗಿರೋದ್ರಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಪ್ರತಿ ಶನಿವಾರ ನಮ್ಮ ತಾತನ ಜೊತೆಯಲ್ಲಿ ನಾನು ಸಿದ್ಧನಾಗ್ತಾ ಇದ್ದೆ. ನಮ್ಮ ತಾತ ಹೇಳ್ತಿದ್ರು, ನೀನು ನನ್ನ ಜೊತೆಯಲ್ಲಿ ಗುಡಿ ಒಳಗಡೆ ಬರ್ಬೇಕಂದ್ರೆ ಏನು ತಿನ್ನಬಾರದು. ಇನ್ನು ನನ್ನ ಒಂದು 5ನೇ ತರಗತಿಯಿಂದ ಯೇಸು ಕೃಷ್ಣ ಕಂಡುಕೊಳ್ಳುವ ತನಕ ಆ ನಿಯಮಗಳನ್ನು ಅನುಸರಿಸುತ್ತಾ ಬಂದಂಥವನು. ಏನು ತಿನ್ನದೆ ಮತ್ತು ಯಾರ ಬಳಿಗೆ ಹೋಗದೆ ಕೆಲವು ವಿಷಯಗಳು ಪ್ರೇರೆ, ಅದನ್ನು ಹೇಳೋದಕ್ಕಾಗೋದಿಲ್ಲ. ಆದ್ರೆ ಈಗ ಕರ್ತನ ಯೇಸು ಕ್ರಿಸ್ತ ಬಳಿಗೆ ಬರುವಾಗ ಏನಾದರೂ ಕೇವಲ ಹೃದಯ, ಅಂತರಾತ್ಮ, ಆತ್ಮಿಕವಾದಂತ ಒಳಗಿರುವುದನ್ನ ಸ್ವಚ್ಛಪಡಿಸಿಕೊಳ್ಳಬೇಕೇ ಹೊರತು ಹೊರಗಡೆ ಯಾವ ಇಲ್ಲ ಪ್ರ. ಅದರೊಂದಿಗೆ ನಾವು ನಮ್ಮ ಸಹೋದರ ಸಭೆಗಳಲ್ಲಿ ಆರಾಧನೆ ಮಾಡೋದಕ್ಕೋಸ್ಕರ ಯಾರು ಸಹ ಇಂಥ ಡ್ರೆಸ್ ಕೋಡ್ ಇಲ್ಲ. ಆದರೆ ವಾಕ್ಯಾನುಸಾರವಾದಂತ ವಸ್ತ್ರ ಧರಿಸಿಕೊಳ್ಳುತ್ತಾರೆ. ಆದರೆ ಹೇಳಿಕೊಳ್ಳುವಂಥದ್ದು ಅನೇಕ ಕಡೆ ಇವತ್ತು ಅಳವಡಂಬಡಿಕೆ ಪದ್ಧತಿಗಳಿವೆ. ಸಹೋದರ ಸಭೆಯಲ್ಲಿ ದೇವರ ಮಕ್ಕಳನ್ನ ಕಂಡುಕೊಂಡು ನಮಗಾದರೂ ಈ ಒಂದು ವಾಕ್ಯ ನಮ್ಮನ್ನು ಬಲಪಡಿಸಿದ ಕೃಪಾಸನ ಧೈರ್ಯದಿಂದ ಬರಬೇಕು. ಏನ್ ಧರಿಸಿಕೊಳ್ಳಬೇಕು? ಪರಿಶುದ್ಧತೆ, ಭೂಷಣ, ನೀತಿ, ಯಥಾರ್ಥತೆ, ಇವುಗಳನ್ನು ಪಾಪ ಕ್ಷಮಾಪಣೆ ಹೊಂದಿದವರಾಗಿ ಎಲ್ಲಾ ಸಮಯದಲ್ಲೂ ಆತನ ಬಳಿಗೆ ಬಂದು ಬೇಡಿಕೊಳ್ಳುವುದಾದರೆ ನಮ್ಮ ನಡೆಸುವ ಆತನು, ಕಾಯುವಾತನು, ಕ್ರಿಸ್ತೇಸುವಲ್ಲಿ ನಮ್ಮನ್ನು ಬಲಪಡಿಸುವ ದೇವರು ನಮ್ಮೊಟ್ಟಿಗಿದ್ದಾನೆ. ಆತನ ಕೃಪೆಯು, ಆತನ ಕರುಣೆಯು ಯಾವಾಗಲೂ ನಮ್ಮ ಸಂಗಡ ನಮ್ಮ ನಡೆಸಲಿ. ಕರ್ತನ ತಾನೇ ವಾಕ್ಯವನ್ನ ಆಶೀರ್ವದಿಸಲಿ.